ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಇಂದೊಂದು ನಿಮ್ಮೊಂದಿಗೆ ಒಂದು ಗಾರ್ಡನಿಂದು ಲಾಗ್ ಮಾಡ್ತಾಯಿದ್ದೀನಿ. ನೋಡಿ ನಮ್ಮ ಗಾರ್ಡನ್ ಎಷ್ಟು ಚೆನ್ನಾಗಿ ಬಂದಿದೆ. ಗಿಡಗಳೆಲ್ಲ ಚೆನ್ನಾಗಿ ಬೆಳೆದಿದೆ, ಆದರೆ ಕಾಯಿ ಬರೋದೇ ಸ್ವಲ್ಪ ಲೇಟ್ ಆಗ್ಬೋದು. ಬರೀ ಹೂಗಳಾಗಿದೆ. ನೋಡಿ, ಇದು ಬದನೆ ಗಿಡ ಎಷ್ಟು ಚೆನ್ನಾಗಿ ಹೂ ಬಂದಿದೆ ನೋಡಿ, ಆದರೆ ಕಾಯಿ ಇನ್ನೂ ಕಾಣ್ತಾ ಇಲ್ಲ. ಗಿಡಗಳಂತೂ ಹಬ್ಬಿದೆ ನೋಡಿ. ಬದನೆ ಹೂವು ನೋಡಿ, ಒಂದೊಂದು ಎಲೆಗೆ ಒಂದೊಂದು ಹೂವು ಇದೆ. ಅದು ಏನು ಮಾಡಿ ದುಂಬಿಗಳೆಲ್ಲ ಜಾಸ್ತಿ ಓಡಾಡೋದಿಲ್ಲ, ಅದಕ್ಕೋಸ್ಕರನೂ ಈ ಇದು ಜೇನುಹುಳಗಳು ಓಡಾಡುತ್ತಲ್ವ. ಇಲ್ಲಿ ನಮ್ಮೂರಲ್ಲಂದರೆ ನಾವೇನೂ ಇಲ್ಲಪ್ಪ, ಬೇಗ ಕಾಯಿ ಬಂದುಬಿಡುತ್ತೆ. ಇಲ್ಲಿ ನೋಡಿದರೆ ಗಿಡ ದಿನ ಬಂದು ನಾವು ಹೂಗಳು ನೋಡೋದು ಅಷ್ಟೇ. ಈ ಬದನೆ ಗಿಡ ಅಂತೂ ಎಷ್ಟು ನನ್ನ ಹತ್ರ ಬೆಳೆದಿದೆ. ಇದು ನೋಡಿ, ಇದು ಬಂದಿದೆ. ಇದಕ್ಕೇನೋ ಬೆಂಡೆಕಾಯಿ ಮಾತ್ರ ಬಂದಿದೆ ಎಲ್ಲದರಲ್ಲೂ. ಅದು ಒಂದಿನ ಪಲ್ಯ ಮಾಡಿದ್ದೀನಿ ಬೆಂಡೆಕಾಯಿ. ಆಮೇಲೆ ಟೊಮೆಟೊನೂ ಪರವಾಗಿಲ್ಲ, ಏನು ಮೋಸ ಇಲ್ಲ, ಟೊಮೆಟೊ ಚೆನ್ನಾಗಿ ಬಂದಿದೆ. ಈಗ ಇದು ನೋಡಿ, ಇದು ಸೋರೆಕಾಯಿ, ಗುಂಬಳಕಾಯಿ ಅಂತೂ ಹಬ್ಬಿದೆ. ಒಂದೊಂದು ಎಲೆಗಳಂದರೆ ಇಷ್ಟಿಷ್ಟು ದಪ್ಪ ನೋಡಿ, ದಂಟು ನೋಡಿ, ಅದು ಹಬ್ಬಿರೋದು ಅಷ್ಟು ಚೆನ್ನಾಗಿ ಬಂದಿದೆ. ಅಂದರೆ ಇನ್ನೇ ಬರ್ಬೋದು ಅನಿಸುತ್ತೆ. ನಮಗೆ ಸ್ವಲ್ಪ ಆತ್ರ, ಅದು ಎಷ್ಟು ಬೇಗ ಕಾಯಿ ಬರುತ್ತೆ, ಎಷ್ಟು ಬೇಗ ವೀಡಿಯೋ ಮಾಡೋದು, ನಿಮಗೆಲ್ಲ ತೋರಿಸೋದು ಅಂತ. ಇದು ನೋಡಿ, ಇದು ಕುಕ್ಕುಂಬರ್ ಅಂತೂ ಹಬ್ಬಿದೆ. ಹೂವು ನೋಡಿ, ಈ ಎಲೆಗೊಂದೊಂದು ಹೂವು ಇದೆ ಫ್ರೆಂಡ್ಸ್. ಇದು ಕುಕ್ಕುಂಬರು ಅಂದರೆ ಚೆನ್ನಾಗಿ ಬೆಳೆದಿದೆ ಮಾತ್ರ. ಇದು ಟೊಮೆಟೊ ನೋಡಿ, ಟೊಮೆಟೊ ಏನು ಮೋಸ ಇಲ್ಲ. ಆಯಿತು, ನಾವು 1-2 kg ಟೊಮೆಟೊ ಕಿತ್ತಿದ್ದೀನಿ ಇಷ್ಟೊತ್ತಿನೊಳಗಡೆ. ಇದೇ ನನಗೆ ಹೀರೆಕಾಯಿದು ಇದು ಕುಕ್ಕುಂಬರ್ದೇ ಒಂದು, ಅದು ಯಾವಾಗ ಬರುತ್ತೋ ವೆಯ್ಟ್ ಮಾಡ್ತಾ ಇರ್ತೀನಿ. ಇದು ನೋಡಿ, ಇಲ್ಲಿ ಒಂದೇ ಒಂದು ಮಂಗಳೂರು ಸೌತೆಕಾಯಿ ಬಂದಿದೆ. ಎಷ್ಟು ಖುಷಿ ಆಗ್ತಾಯಿದೆ ನೋಡಿ. ಉದ್ದಕ್ಕೆ ಬೆಳೆದಿದೆ, ಅಂದರೆ ಬಲ್ತಿರೋದು ಇಷ್ಟೇನೋ ಗಾತ್ರ ಗೊತ್ತಿಲ್ಲ, ನೋಡಬೇಕು, ತುಂಬ ಹೆಮ್ಮೆ. ಇದು ಒಂದು ಎಲ್ಲದೂ ಇದೇ ಥರ ಕಾಯಿ ಬಂದರೆ ನಾನು ನಿಮ್ಮ ಜೊತೆ ಖುಷಿಯೆಲ್ಲ ಅಂದ್ಕೊತೀನಿ. ಇದು ಏನಪ್ಪ, ಹಾಗಲಕಾಯಿ ಬಳ್ಳಿ, ಒಳಗೆ ಹೋಗಿ ತೋರಿಸ್ತೀನಿ ನೋಡಿ. ಹಾಗಲಕಾಯಿ ಬಳ್ಳಿ ಇದು ಎಷ್ಟು ದಪ್ಪ ಹಬ್ಬಿದೆ ನೋಡಿ ಫ್ರೆಂಡ್ಸ್. ಇದು ಎಲೆಗಳನ್ನು ನೋಡಿದರೆ ಎಷ್ಟೋ ಕಾಯಿ ಆಗಬೇಕು. ಇದು ಮೂಲೆಯಲ್ಲಿದೆ ನೋಡಿ, ಬಸಳೆ ಸೊಪ್ಪು, ನಾನು ಇಂಡಿಯನ್ ಸ್ಟೋರಿಂದ ತಂದು ಹಾಕಿದ್ದೀನಿ. ಅದಂತೂ ಚೆನ್ನಾಗಿ ಬಂದಿದೆ. ಇಷ್ಟಿಷ್ಟು ದಪ್ಪ ಎಲೆ ಇವಾಗಲೇ ಬಂದಿದೆ ನೋಡಿ. ಅದು ಏನೋ ಇಂಡಿಯನ್ ಸ್ಟೋರಿಂದ ತಂದು ನಾವು ಊರಲ್ಲೆಲ್ಲ ನಡ್ತೀವಿ, ಆ ಎಲೆ ಎಲ್ಲ ತೆಗೆದುಬಿಟ್ಟು ಆ ಕಡ್ಡಿ ಮಾತ್ರ ಹಾಕಿದ್ದೀನಿ. ಇದು ನೋಡಿ, ಇದು ಬದನೆಕಾಯಿಗಳೇ ಈ ಕಡೆ 3-4 ಹಾಕಿದ್ದೀನಿ. ಎಷ್ಟು ಅಗಲ ಬೆಳೆದಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ಹುಳಗಳು ಸಮೇತ ಏನೂ ಇಲ್ಲ. ಒಳ್ಳೆ ಇದು ಬಂದಿದೆ. ಏನಂದರೆ ಹೂವು ನೋಡಿ, ಈ ಹೂವು ಬಂದಿರೋ ಲೆಕ್ಕದಲ್ಲಿ ಎಷ್ಟೋ ಬದನೆಕಾಯಿ ಸಾಂಬಾರು ಇಷ್ಟೊತ್ತಿನೊಳಗೆ ಮಾಡಬೇಕಿತ್ತು, ಆದರೆ ಇನ್ನೂ ಬಂದಿಲ್ಲ. ಬರುತ್ತೆ, ವೆಯ್ಟ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಖುಷಿ ಆಗುತ್ತೆ. ಇದು ಮೆಂತ್ಯ ಸೊಪ್ಪು ಹಾಕಿ ಒಂದು 3 ದಿನ ಆಗಿದೆ. ಇಷ್ಟಿಷ್ಟು ಬಂದಿದೆ ಇವಾಗ ಮೆಂತ್ಯ ಸೊಪ್ಪು ಖಾಲಿ ಆದ ತಕ್ಷಣ ಮತ್ತೆ ಹಾಕ್ತೀನಿ. ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇವೆರಡು ನಾವು ಗೊಬ್ಬರ ಇದು ಮಾಡ್ತೀವಿ ನೋಡಿ. ಈ ಥರದ್ದು ಒಂದು ಡಬ್ಬ ತಂದಿದ್ದಾರೆ. ಅದಕ್ಕೆ ನಾನು ಅಲ್ಲಿ ಬೆಂಗಳೂರಲ್ಲಿ ಬಕೆಟಲ್ಲಿ ಹಾಕಿ ಮಾಡ್ತಿದ್ದೆ. ಇದೇನಿಲ್ಲ ದೊಡ್ಡದು, ಆ ಕಡೆ ಫುಲ್ ಆದ ತಕ್ಷಣ ಈ ಕಡೆ ಹಾಕೋದು. ಅದರ ಮೇಲೆ ಸ್ವಲ್ಪ ಸ್ವಲ್ಪ ಮಣ್ಣು, ಈ ಬನಾನಾ ಸಿಪ್ಪೆ, ಇದು ಆನಿಯನ್ ಸಿಪ್ಪೆ, ತರಕಾರಿಗಳು ವೇಸ್ಟ್ಗಳು, ಅದು ಇದು ಎಲ್ಲ ಹಾಕೋದು. ಸ್ವಲ್ಪ ಮಣ್ಣು ಹಾಕೋದು. ಒಂದು ಕಡೆ ಆದ ತಕ್ಷಣ ಒಂದು ಕಡೆ ಕ್ಲೋಸ್ ಮಾಡೋದು. ಮಧ್ಯೆ ಸ್ವಲ್ಪ ನೀರು ಹಾಕ್ತಾನೆ ಇರಬೇಕು. ಒಂದು ಕಡೆ ಕ್ಲೋಸ್ ಆದ ತಕ್ಷಣ ಬಾಯಿ ಮುಚ್ಚಿಬಿಟ್ಟು ಒಂದು 15 ದಿನ ಬಿಟ್ಟುಬಿಟ್ರೆ ಎಷ್ಟು ಗೊಬ್ಬರ ಅಂದರೆ ಕಾಂಪೋಸ್ಟ್ ಅಂತಾರಲ್ವ, ಅದನ್ನೇ ಇಲ್ಲಿ ಸ್ಟೈಲ್ ಮಾಡ್ತಾರೆ. ಇದಕ್ಕೆಲ್ಲ ಹಾಕಿದ್ದಕ್ಕೆ ಇದು ಈ ಥರ ಬಂದಿದೆ. ನಾವೇನು ಇದೇ ಸುಫಲ, ಯೂರಿಯಾ ಅದೆಲ್ಲ ಏನು ಜಾಸ್ತಿ ಹಾಕಿಲ್ಲ. ನಾವು ಮನೇಲಿ ಮಾಡಿದ ಗೊಬ್ಬರನೇ ಹಾಕಿರೋದು ಫ್ರೆಂಡ್ಸ್. ಹಾಗಾಗಿ ತುಂಬ ಮಾಡಿದ್ದೀನಿ, ಗೊಬ್ಬರ ಮಾಡಿ ಇಟ್ಟಿದ್ದೀನಿ. ನನಗೆ ಟೊಮೆಟೊ ಒಂದು ಏನು ಮೋಸ ಇಲ್ಲ. ಎಷ್ಟು ಖುಷಿ ಆಗುತ್ತೆ ಅಂದರೆ ಬಂಚು ಕ್ಯೂಟಾಗಿದೆ ಟೊಮೆಟೊ. ಅಂದರೆ ಏನಂದರೆ ಇಲ್ಲಿ ಸ್ವಲ್ಪ ಇದು ಅಡಿಲು ಬರುತ್ತೆ ಅನಿಸುತ್ತೆ, ಎಲ್ಲ ಕಚ್ಚಿ ಹಾಕಿಬಿಟ್ಟಿದ್ದಾವೆ ಕೆಳಗೆ, ಅದೇನೋ ಗೊತ್ತಿಲ್ಲ. ಟೊಮೆಟೊ ಹಣ್ಣಾದ ತಕ್ಷಣ ಕಿತ್ತು ಒಂದು ಸೈಡಲ್ಲಿ ಇಡ್ದುಬಿಡ್ತೀನಿ ಎಲ್ಲ ಒಟ್ಟಿಗೆ. ಒಂದಿನ ವೀಡಿಯೋಗೆ ಹಾಕಿದ್ದೀನಿ, ಒಂದು ಟೊಮೆಟೊ ಎಲ್ಲ ಒಟ್ಟು ಮಾಡಿದ್ದು. ಇದು ಆವಾಗ ಹಣ್ಣಾದ ಕಿತ್ಕೊಂಡು ಸಾಂಬಾರ್ಗೆ ಹಾಕ್ತೀವಿ. ತುಂಬ ಹುಳಿಯಾಗಿದೆ, ನೋಡೋಕ್ಕೆ ಚಿಕ್ಕ ಟೊಮೆಟೊ, ಅಷ್ಟು ಚೆನ್ನಾಗಿದೆ ಇದು. ಇಲ್ಲಿ ನೋಡಿ, ಇದು ಇವಾಗ ಆಗಿದೆ. ಇದು ಕುಕುಂಬರು ನೋಡಿ, ಎಲೆಗಳು, ಹೂಗಳು,
ಬರೀ ಅದು ಯಾವಾಗ ಬರುತ್ತಂತ ವೆಯ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಆದಷ್ಟು ಬೇಗ ಕುಕ್ಕುಂಬರ್ ಬರಬೇಕು. ನಿಮಗೆ ಕುಕ್ಕುಂಬರ್ ವೀಡಿಯೋನ ತೋರಿಸ್ಬೇಕು. ಆಮೇಲೆ ಕುಕ್ಕುಂಬರಿಂದ ಒಂದು ಸಲಾಡ್ ಮಾಡಬೇಕು. ಇವಾಗ ಕೋಸಂಬರಿಗೆಲ್ಲ ಹಾಕ್ತೀವಲ್ಲ, ಆ ಥರ ಮಾಡಿ ಒಂದು ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಟೊಮೆಟೊ ನೋಡಿ, ಟೊಮೆಟೊ ಅಂತೂ ನಾವು ಮಾಡಿರೋಕ್ಕೆ ಮೋಸನೇ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಓಕೆ ಫ್ರೆಂಡ್ಸ್, ಇನ್ನೊಂದು ವೀಡಿಯೋದೊಂದಿಗೆ ಎಲ್ಲ ಹಣ್ಣಾದಮೇಲೆ ಇನ್ನೊಂದು ದೊಡ್ಡ ವೀಡಿಯೋ ಮಾಡ್ತೀನಿ. ಬಾಯ್, ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.